ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಂತ್ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನಿವತ್ತು ನಿಮಗೆ ಏನು ನಿನ್ನೆ ಇ ಸಿ ಐ ಅವರು ಅಂದರೆ ಏನು ಎಸ್ ಐ ಅವರು ಪ್ರಕ್ರಿಯೆ ಅವರು ನಿನ್ನೆ ಒಂದು ಡ್ರಾಫ್ಟ್ ಲಿಸ್ಟ್ನ ಬಿಟ್ಟಿದ್ದಾರೆ. ಆ ಡ್ರಾಫ್ಟ್ ಲಿಸ್ಟಲ್ಲಿ ತುಂಬ ಜನದ ಹೆಸರು ಮಿಸ್ ಆಗಿದೆ. ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲಿ 1,07,00,000 ಜನರನ್ನ ಲೀಸ್ಟ್ನಿಂದ ತೆಗೆದುಹಾಕಿದ್ದಾರೆ. ಈ ಲೀಸ್ಟ್ ನಿನ್ನೆ ತಾನೇ ಎಲ್ಲ ಕಡೆ ಬಿಟ್ಟಿದ್ದಾರೆ. ಈ ಲೀಸ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದು ಕೆಲವರು ಜನಕ್ಕೆ ಗೊತ್ತಿಲ್ಲ. ಅದನ್ನು ಯಾವ ರೀತಿ ನೋಡೋದು ಅನ್ನೋದು ಸಹ ಇನ್ನೂ ಕೆಲವರು ಜನಕ್ಕೆ ಗೊತ್ತಿಲ್ಲ. ನಾನಿವತ್ತು ವೀಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳ್ಕೊಡೋಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಒಂದು ಮೊಬೈಲ್ನ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ಯಾವ ರೀತಿ ನೋಡೋದು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಸೇಮ್ ನೀವು ಇದೇ ಥರ ನಿಮ್ಮ ಮೊಬೈಲ್ನಲ್ಲಿ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನು ನನ್ನ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಏನು ಸರ್ಚ್ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ECI ಅನ್ನೋ ಒಂದು ವೆಬ್ಸೈಟ್ನ ಸರ್ಚ್ ಮಾಡಬೇಕಾಗುತ್ತೆ. ECI ಅನ್ನೋದನ್ನು ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಆಪ್ಷನ್ ಏನು ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ. ಓಕೆ, ಈ ಒಂದು ಆಪ್ಷನ್ಗೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸಸ್ ಬರುತ್ತೆ. ಇಂಟರ್ಫೇಸಸ್ಸಲ್ಲಿ ಮೊದಲನೇ ಏನು ಆಪ್ಷನ್ ಇದೆ ಈ ಆಪ್ಷನ್ ಏನಿದೆ ಇದನ್ನು ದಯವಿಟ್ಟು ಕ್ಲಿಕ್ ಮಾಡಿ. ಓಕೆ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾದ ಇಂಟರ್ಫೇಸಸ್ ಬರುತ್ತೆ. ಈ ರೀತಿ ಬಂದಮೇಲೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ನಿಮಗೆ ಝೂಮ್ ಆಗಿ ತೋರಿಸ್ತೀನಿ, ಒಂದು ನಿಮಿಷ ನೋಡ್ತೀರಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಡೌನ್ಲೋಡ್ ಎಲೆಕ್ಟ್ರೋ ರೋಲ್ SIR 2026 ಅಂತ ಏನಿದೆ ಅದು ನಿಮ್ಮ ಮೊಬೈಲಲ್ಲಿ ತೋರಿಸುತ್ತೆ. ನೀವು ಓಪನ್ ಮಾಡಿದರೆ ಈ ಒಂದು ವೆಬ್ಸೈಟನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಕೇಳುತ್ತೆ, ಈ ಥರ ಓಕೆ ಕೊಡಿ. ಇದನ್ನು ಓಕೆ ಕೊಟ್ಟಮೇಲೆ ಅದೇ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಕೆಲವು ಟೈಮ್ ಓಪನ್ ಆಗಲ್ಲ ಇದು ಅನ್ಸತಿ. ಆಗ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು 2-3 ಸಲ ಇದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿ. ಅಂತಂದರೆ ಬ್ಯಾಕ್ ಹೋಗಿ ಮತ್ತೆ ಒಂದು 2 ಸಲ ಟ್ರೈ ಮಾಡಿ. ಈ ಥರ ಒಂದೊಂದು ಟೈಮ್ ಓಪನ್ ಆಗುತ್ತೆ, ಕೆಲವು ಟೈಮ್ ಸರ್ವರ್ ಇಲ್ದಿದ್ದಾಗ ಇದು ಓಪನ್ ಆಗಲ್ಲ. ಓಪನ್ ಆಗ್ತಿದ್ದಾಗ ನೀವು ಇದೇ ಥರ ಒಂದು 2-3 ಸಲ ಹೋಗಿ ವಾಪಸ್ ಹೋಗಿ ಇದನ್ನು ಟ್ರೈ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಓಪನ್ ಆಗುತ್ತೆ ಅಂತ. ಈ ರೀತಿಯಾದಂಥ ಒಂದು ಇಂಟರ್ಫೇಸಸ್ ಬರುತ್ತೆ. ಆಗ ನೀವು ಮಾಡಬೇಕಾಗಿರೋದು ಇಷ್ಟೇ, ಇಲ್ಲಿ ನಿಮ್ಮ ಒಂದು ಸ್ಟೇಟ್ನ ಆಯ್ಕೆ ಮಾಡಿ. ನಾನು ನನ್ನ ಒಂದು ಸ್ಟೇಟ್ ಕರ್ನಾಟಕ ಅಂತ ಆಯ್ಕೆ ಮಾಡಿದ್ದೀನಿ. ಮತ್ತು ಇನ್ನೊಂದು ರಿವಿಷನ್ ಕೇಳುತ್ತೆ, ಅಂದರೆ ಯಾವ ಇಯರ್ದು ನಿಮಗೆ ಬೇಕಾಗಿರೋದು ಅಂತ. ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಇಯರ್ದೇ ಬೇಕಾಗಿರೋದು. ಸೊ 2026 ಅಂತಿದೆ, 2026 ಹಾಕಿ. ಮತ್ತು ರೋಲ್ ಟೈಪ್ ಬರುತ್ತೆ SIR ಡ್ರಾಫ್ಟ್ ಅಂತ ಇದೆ, ಡ್ರಾಫ್ಟ್ನಾಗ ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ಡಿಸ್ಟಿಕ್ನ ಕೇಳಿದ್ರೆ ಡಿಸ್ಟಿಕ್ನ ಹಾಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಂದು ಡಿಸ್ಟಿಕ್ನ ಹಾಕ್ಕೊಂಡು ಮತ್ತು ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಏನಾಯ್ತು ನೋಡಿ, ಇದರಲ್ಲಿ ನಿಮ್ಮ ಯಾವುದಕ್ಕೆ ಇದು ಸೇರ್ತದೆ, ನಿಮ್ಮ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ನಿಮ್ಮ ಒಂದು ಜಿಲ್ಲೆಯಲ್ಲಿ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ತುಂಬ ರೀತಿಯಾದಂಥ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಎಲ್ಲ ಲಿಸ್ಟ್ ಸಹ ಇಲ್ಲಿ ಬಂದುಬಿಡುತ್ತೆ. ಏನು 2026 SIR ಅಲ್ಲಿ ಏನು ಮಾಡಿದ್ದಾರೆ ಅದ್ರ ಡ್ರಾಫ್ಟ್ ಲಿಸ್ಟ್ ಇಲ್ಲೆಲ್ಲ ಬಂದುಬಿಡುತ್ತೆ. ಅದರಲ್ಲಿ ನಿಮ್ಮ ಒಂದು ಇದನ್ನು ನ್ಯೂಸ್ ಹುಡುಕೊಳ್ಳಿ. ನಿಮಗೆ ಅಲ್ಲಿ ಲ್ಯಾಂಗ್ವೇಜ್ನ ಬೇಕಾದ್ರೆ ಕನ್ನಡದಲ್ಲಿ ಬೇಕಂದ್ರೆ ಕನ್ನಡಕ್ಕೆ ಹಾಕೊಳ್ಳಿ. ನಂತರ ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್, ಈ ಲೀಸ್ಟಲ್ಲಿ ನಿಮ್ಮ ಊರು ಎಲ್ಲಿದೆ ಅನ್ನೋದನ್ನು ನೀವು ಹುಡುಕಬೇಕು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಪೇಜ್ಗಳು ನೋಡಿ ತುಂಬಾ ತೋರಿಸ್ತಿದೆ. ಇದರಲ್ಲಿ ನಿಮ್ಮ ಊರು ಎಲ್ಲಿದೆ ಅಲ್ಲಿ ಗಂಟೆ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನಮ್ಮ ಒಂದು ಊರು ಸಿಗೋಗಂಟ ನೋಡ್ತೀನಿ. ಇಲ್ಲ ಅಂತಂದರೆ ಇಲ್ಲಿ ಸರ್ಚ್ ಅಂತ ಇದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ವಿಧಾನಸಭಾ ಕ್ಷೇತ್ರದ ನಂಬರ್ ಹೊಡೆದ್ರೆ ಅಷ್ಟೇ ಬರುತ್ತದೆ. ನಿಮ್ಮ ಊರು ಸಿಗೋವರೆಗೂ ನೀವು ಇಲ್ಲಿ ಇದನ್ನು ಚೆಕ್ ಮಾಡ್ಕೊತಿರ್ಬೇಕು ಫ್ರೆಂಡ್ಸ್. ನನ್ನ ಒಂದು ಊರು ಸಿಗೋವರೆಗೂ ನಾನು ಇದೆಲ್ಲ ಚೆಕ್ ಮಾಡ್ತಾನೆ ಇದ್ದೀನಿ. ನೋಡೋಣ ಸಿಗುತ್ತಾ ಸಿಗಲ್ವಾ ಅಂತ. ಸಿಗುತ್ತೆ ಆಲ್ಮೋಸ್ಟ್ ನೋಡಿ, ನಮ್ಮ ಒಂದು ಊರು ನನಗೆ ಸಿಗ್ತಿಲ್ಲಿ. ಅದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದು ಕೆಲವರು ಗೊತ್ತಿಲ್ಲ. ಅದನ್ನು ಡೌನ್ಲೋಡ್ ಮಾಡೋದು ಹೇಗಪ್ಪ ಅಂತ ಅಂದರೆ, ನೀವು ಸಿಂಪಲ್ ನಿಮಗೆ ಯಾವ ಊರ್ದು ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನನಗೆ ಈ 2 ಊರ್ದು ಬೇಕು, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೇಕು, ಡೌನ್ಲೋಡ್ ಸೆಲೆಕ್ಟೆಡ್ ಫೈಲ್ಸ್ ಅಂತ ಇದೆ. ಸೆಲೆಕ್ಟೆಡ್ ಫೈಲ್ನ ಡೌನ್ಲೋಡ್ ಮಾಡೋಕ್ಕೂ ಮುಂಚೆ ಇಲ್ಲಿ ಕ್ಯಾಪ್ಚಾ ಇದೆ ನೋಡಿ ಫ್ರೆಂಡ್ಸ್, ಎಂಟರ್ ಕ್ಯಾಪ್ಚಾ ಅಂತ. ಈ ಕ್ಯಾಪ್ಚಾನ ಟೈಪ್ ಮಾಡಬೇಕು ನೀವು. ಅಲ್ಲಿ ಏನು ಕ್ಯಾಪ್ಚಾ ಇದೆ ಆ ಕ್ಯಾಪ್ಚಾನ ನೀವು ಟೈಪ್ ಮಾಡಿದ್ರೆ ಆಟೋಮೆಟಿಕಲಿ ಡೌನ್ಲೋಡ್ ಆಗಿ. ಈ ಕ್ಯಾಪ್ಚರ್ ಡೌನ್ಲೋಡ್ ಮಾಡಿದ ನಂತರ ನೀವು ಇಲ್ಲೇನು ಸೆಲೆಕ್ಟ್ ಮಾಡಿದಿಲ್ಲ ಅಂತ ನೋಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ PDFs ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನೋಡಿ, ಇಲ್ಲಿ ಆಟೋಮೆಟಿಕ್ ಆಗಿ ಅದೇ ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆಗಿ ನಿಮ್ಮ ಒಂದು ಏನು ಡೌನ್ಲೋಡ್ ಲಿಸ್ಟ್ಗೆ ಬಂದಿರುತ್ತೆ, ನೀವು ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ.
ಓಕೆ, ನಾನು ನನ್ನ ಒಂದು ಡೌನ್ಲೋಡ್ ಲಿಸ್ಟ್ಗೆ ಹೋಗಿ ಚೆಕ್ ಮಾಡ್ತೀನಿ. ನೋಡಿ, ನಾನು ಇಲ್ಲಿ ಡೌನ್ಲೋಡ್ಸ್ ಅಂತ ಏನಿದೆ, ಈ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಲಿಸ್ಟ್ಗಳಲ್ಲಿ ಡೌನ್ಲೋಡ್ ಆಗಿದೆ. ಇದರಲ್ಲಿ ನೀವು ಹಿಂಗೆ ಇದನ್ನು ಓಪನ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನಿಮ್ಮ ಒಂದು ಲೀಸ್ಟು, ಊರಿನ ಲೀಸ್ಟು 2026 ನಿಮ್ಮ ಒಂದು ಹೆಸರು ಸಹ ಇಲ್ಲೆಲ್ಲ ಬಂದುಬಿಡುತ್ತೆ. ಈ ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ನೀವು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಪಕ್ಷ ಈ ಲೀಸ್ಟಲ್ಲಿ ನಿಮ್ಮ ಹೆಸರು ಈ ಸಲ ಬಂದಿಲ್ಲ ಅಂತ ಅಂದರೆ ಭಯ ಪಡೋವಂಥದ್ದು ಏನಿಲ್ಲ. ನೀವು ಮಾಡಬೇಕಾಗಿರೋದು ಅಷ್ಟೇ ಸಿಂಪಲ್. SIR ಮಾಡಬೇಕಾದ್ರೆ ನಿಮ್ಮ ಸ್ಕೂಲಿಂದ ಸರ್ಗಳ ಅಥವಾ ಯಾರಾದ್ರು ಮಾಸ್ಟರ್ಸ್ ಬಂದು SIR ಮಾಡಿರ್ತಾರೆ, ಆ ಸರ್ನ ಹೋಗಿ ಅವ್ರ ಹತ್ರ ಈ ಥರ ನಮ್ಮದು ಹೆಸರು ಬಂದಿಲ್ಲ ಅಂತ ಡೀಟೇಲ್ ಅವ್ರಿಗೆ ಕೊಡಿ, ಅವರು ಅದನ್ನು ಸರಿ ಮಾಡ್ಕೊಡ್ತಾರೆ ಫ್ರೆಂಡ್ಸ್. ನೋಡೋರಲ್ಲ, ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.